ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಎರಡು ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿಯ ಬಂಧನ. ಸ್ಟೆಮ್ ಲ್ಯಾಬ್ ಬಳಕೆಯಿಂದ ವಿದ್ಯಾರ್ಥಿಗಳ ಕೌಶಲ್ಯ ಹೆಚ್ಚಿಸಲು ಸಾಧ್ಯ, ಸಚಿವ ಮಧು ಬಂಗಾರಪ್ಪ. ಕಾಡುಕೋಣ ಬೇಟೆಯಾಡಿದ ಓರ್ವ ಆರೋಪಿಯ ಬಂಧನ, 4 ಪರಾರಿ. ಹಿರಿಯ ಮುಖಂಡರಾದ ಶ್ರೀಕಾಂತ್ ಡಿ ಶೆಟ್ಟಿಯವರ 80ನೇ ಜನ್ಮದಿನದ ಸಂಭ್ರಮ ಕಾರ್ಯಕ್ರಮದಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಭಾಗಿ. ಗಿರಿಜನ ಉಪಯೋಜನೆ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ, ಜಿಲ್ಲಾಧಿಕಾರಿ. ಕೃಷಿ ಕೇವಲ ಉದ್ಯೋಗವಲ್ಲ, ಅದೊಂದು ಸಂಸ್ಕಾರ, ಶಾಸಕ ಭೀಮಣ್ಣ ನಾಯ್ಕ. ಮಾದಕ ವಸ್ತು ಬಳಕೆ ತಡೆದರೆ ಅನಿರೀಕ್ಷಿತ ತಪಾಸಣೆ ಕೈಗೊಳ್ಳಿ, ಜಿಲ್ಲಾಧಿಕಾರಿ. ಲೋಕಾಯುಕ್ತ ಪೊಲೀಸರಿಂದ ಶಿರಸಿ ಕಾರವಾರ ಲೋಕೋಪಯೋಗಿ ವಿಭಾಗದಲ್ಲಿ ಏಕಕಾಲದಲ್ಲಿ ದಾಖಲೆಗಳ ಪರಿಶೀಲನೆ. ಇಡೀ ದಿನ ತಡರಾತ್ರಿಯವರೆಗೂ ನಡೆದ ದಾಖಲೆ ಪರಿಶೀಲನೆ. ನಾಡದೇವಿಯ ಸನ್ನಿಧಿಯಲ್ಲಿ ನಡೆದ ಸಾಮೂಹಿಕ ವಿವಾಹ. ಕಳೆದ 2 ವರ್ಷಗಳಿಂದ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನು ನಗರ ಠಾಣೆಯ ಪೊಲೀಸರು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಈ ಕುರಿತು ಶಿರಸಿ ನಗರ ಪೊಲೀಸ್ ಠಾಣೆಯ ಗುನಾ ನಂಬರ್ 71/2023 ಕಲಂ 323, 324, 504, 506 ಐಪಿಸಿ ಅಡಿಯಲ್ಲಿ ಆರೋಪಿಯಾಗಿದ್ದ ಇಂದಿರಾನಗರದ ನಿವಾಸಿಯಾದ ಸಯೀಬ್ ಅಹಮದ್ ಅಬ್ದುಲ್ ಖಾದರ್ ಬಂಧಿತ ಆರೋಪಿ. ಈತನು ಕಳೆದ 2 ವರ್ಷಗಳಿಂದ ತಲೆಮರೆಸಿಕೊಂಡು ಓಡಾಡುತ್ತಿದ್ದ ಈ ಆರೋಪಿಯನ್ನು ನಗರ ಠಾಣಾ ಪಿಎಸ್ಐ ನರಸಿಂಹಲು ಸಿಬ್ಬಂದಿಗಳಾದ ಈರಣ್ಣ ಹಕ್ಕಿಗುಂಡಿಮಠ, ನಜೀರ್ ಸಾಬ್ ಪಿಂಜಾರ್ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. ಶಿರಸಿಯ ನಂಬರ್ 1 ಪಿಯು ಕಾಲೇಜ್ ಚಂದನ ಪಿಯು ಕಾಲೇಜ್, ಗೌಡಳ್ಳಿ, ಶಿರಸಿ. ಪಿಯು ಬೋರ್ಡ್ ಎಕ್ಸಾಮ್ 2026 ಅಚೀವರ್ಸ್ ಸೈನ್ಸ್ ಟಾಪರ್ಸ್ ಸನ್ನಿಧಿ ಹೆಗಡೆ ಪಿಸಿಎಂಬಿ %98.25, ಕೃಷ್ಣ ನಾಯ್ಕ್ ಪಿಸಿಎಂ %99, ಮಾನವಿ ಹೆಗಡೆ ಪಿಸಿಎಂ %97 ಹಾಗೂ ಕಾಮರ್ಸ್ ಟಾಪರ್ಸ್ ಶಿವಾಲಿ ಗೌಡ ಇಎಬಿಎಸ್ %96.5, ಶೆರ್ವಾನ್ ಲೂಯಿಸ್ ಇಎಬಿಎಸ್ %90 ಹಾಗೂ ಮೆಡಿಕಲ್ ಅಚೀವರ್ಸ್ ಅನಾಘ ಹೆಗಡೆ, ಸಿಂಚನಾ ಹೆಗಡೆ, ಶ್ರಾವಣಿ ಭಟ್ ಹಾಗೂ ಜೆಇಇ ಹಾಗೂ ಕೆಸಿಇಟಿ ಅಚೀವರ್ಸ್ ವೇಣುಗೋಪಾಲ್ ಎಜಿ, ಕನಿಕಾ ಭಟ್. ಉತ್ತಮ ಶಿಕ್ಷಣ ಹಾಗೂ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಅತ್ಯುತ್ತಮ ವಾತಾವರಣ, ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ಸೌಲಭ್ಯಗಳು ಹಾಗೂ ಉತ್ತಮ ರೀತಿಯ ಸಪರೇಟ್ ಹಾಸ್ಟೆಲ್ ಸೌಲಭ್ಯ ಕೂಡ ಹೊಂದಿದೆ. %95ಕ್ಕಿಂತ ಹೆಚ್ಚು ಅಂಕ ಪಡೆದ ಅರ್ಹ ವಿದ್ಯಾರ್ಥಿಗಳಿಗೆ ವಿಶೇಷ ಸ್ಕಾಲರ್ಶಿಪ್ ಸೌಲಭ್ಯವನ್ನು ಕೂಡ ಒಳಗೊಂಡಿದೆ. ಪಿಸಿಎಂಬಿ, ಪಿಸಿಎಂಸಿ, ಇಎಬಿಎಸ್ 2026-27ನೇ ಸಾಲಿನ ಅಡ್ಮಿಷನ್ಗಳು ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8277676466 ಹಾಗೂ 9448649730 ಹಾಗೂ 8095843484. ವಿದ್ಯಾರ್ಥಿಗಳ ತಾಂತ್ರಿಕ ಕೌಶಲ್ಯವನ್ನು ಹೆಚ್ಚಿಸಲು ಸ್ಟೆಮ್ ಲ್ಯಾಬ್ ಸಹಾಯಕಾರಿ ಎಂದು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅಭಿಪ್ರಾಯಪಟ್ಟರು. ಇಂದು ಸ್ಕಾಡ್ವೇ ಸಂಸ್ಥೆ ಹಾಗೂ ಗುಜರಾತ್ನ ದೇಸಾಯಿ ಫೌಂಡೇಶನ್ನ ಸಹಯೋಗದಲ್ಲಿ ಮಾರಿಕಂಬ ಪ್ರೌಢಶಾಲೆಯಲ್ಲಿ ಸ್ಥಾಪಿಸಲಾದ ಸ್ಟೆಮ್ ಲ್ಯಾಬ್ಗೆ ಭೇಟಿ ನೀಡಿ ಅಧಿಕಾರಿಗಳು ತಮ್ಮ ಜನಪ್ರತಿನಿಧಿಗಳೊಂದಿಗೆ ಮಾತನಾಡಿದರು. ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಹಂತದಲ್ಲಿಯೇ ವಿದ್ಯಾರ್ಥಿಗಳಲ್ಲಿ ಇರುವ ತಾಂತ್ರಿಕ ಪ್ರತಿಭೆಗಳನ್ನು ಗುರುತಿಸಿ ಕೌಶಲ್ಯಗಳನ್ನು ಹೆಚ್ಚಿಸಲು ಸ್ಟೆಮ್ ಲ್ಯಾಬ್ ಮಾದರಿಯ ಸೌಲಭ್ಯಗಳನ್ನು ಕೆಪಿಎಸ್ ಶಾಲೆಗಳಲ್ಲೂ ಸಹ ಅಳವಡಿಸಲಾಗುತ್ತಿದೆ ಎಂದರು. ಉತ್ತಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲು ಆಗಮಿಸಿದ್ದ ಶಿಕ್ಷಣ ಸಚಿವರು ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳಿಗಾಗಿ ಸ್ಟೆಮ್ ಲ್ಯಾಬ್ನಂತಹ ಕಾರ್ಯಕ್ರಮಗಳನ್ನು ಅಳವಡಿಸಿರುವುದಕ್ಕೆ ದೇಸಾಯಿ ಫೌಂಡೇಶನ್ ಮತ್ತು ಸ್ಕಾಡ್ವೇ ಸಂಸ್ಥೆಯನ್ನು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಭೀಮಣ್ಣ ನಾಯ್ಕ್, ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಡಿಆರ್ ನಾಯ್ಕ್, ಬಿಇಒ ನಾಗರಾಜ್ ನಾಯ್ಕ್, ಸ್ಕಾಡ್ವೇ ಸಂಸ್ಥೆಯ ನಿರ್ದೇಶಕ ಪ್ರೊಫೆಸರ್ ಕೆಎನ್ ಹೊಸಮನಿ, ಕಾರ್ಯಕ್ರಮಾಧಿಕಾರಿ ಡಾಕ್ಟರ್ ನಾರಾಯಣ ಹೆಗಡೆ ಉಪಸ್ಥಿತರಿದ್ದರು. ತಾಲೂಕಿನ ಜಾನ್ಮನೆ ಉಪವಿಭಾಗದ ಹುಲೇಕಲ್ ವಲಯ ಮಠದೇವರ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಮೇಲ್ನೋಟಕ್ಕೆ ಕಾಡುಕೋಣವನ್ನು ಬೇಟೆಯಾಡಿರುವ ಖಚಿತ ಮಾಹಿತಿ ಮೇರೆಗೆ ಆರೋಪಿ ಅಬ್ದುಲ್ ಸಲೀಂ ಅಬ್ದುಲ್ ರಬ್ಬು ಸಾಬ್ ನನ್ನು ಶಿರಸಿ ವಿಭಾಗದ ಅರಣ್ಯಾಧಿಕಾರಿಗಳು ಬಂಧಿಸಿದ್ದಾರೆ. ಇದೇ ಗ್ರಾಮದ ಇನ್ನು 4 ಆರೋಪಿಗಳಾದ ಹಸನ್ ಮೌಲಾನಿ ಬೆಣ್ಣೆ ಸಾಬ್, ಹನ್ನಾನ ಅಬ್ದುಲ್ ರುಬ್ಬು ಸಾಬ್,
ಸಲೀಂ ಉಸ್ಮಾನ್ ಸಾಬ್ ಹಾಗೂ ಅಬ್ದುಲ್ ಕರೀಂ ತಲೆಮರೆಸಿಕೊಂಡಿದ್ದಾರೆ. ಈ ಕುರಿತು ಹುಲಿಕಲ್ ವಲಯ ಅರಣ್ಯಾಧಿಕಾರಿಗಳು ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಬಂಧಿತ ಆರೋಪಿಯಿಂದ ಕಾಡುಕೋಣದ ಮಾಂಸದ ಅವಶೇಷ ಹಾಗೂ ತುಣುಕುಗಳು, ಪ್ಲಾಸ್ಟಿಕ್ ಚೀಲ ವಶಕ್ಕೆ ಪಡೆಯಲಾಗಿದೆ. ಈ ಒಂದು ಕಾರ್ಯಾಚರಣೆಯನ್ನು ಶಿರಸಿ ವಿಭಾಗದ ಡಿಸಿಎಫ್ ಸಂದೀಪ್ ಸೂರ್ಯವಂಶಿ ಹಾಗೂ ಜಾನ್ಮನೆ ಉಪವಿಭಾಗದ ಎಸಿಎಫ್ ಹರೀಶ್ ಸಿಎನ್ ಮಾರ್ಗದರ್ಶನ ಮತ್ತು ಹುಲೇಕಲ್ ವಲಯ ಅರಣ್ಯಾಧಿಕಾರಿಗಳಾದ ಶಿವಾನಂದ್ ಎಸ್ ನಿಂಗಾಣಿಯವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿತ್ತು. ಏಪ್ರಿಲ್ 28ರಂದು ಇಡಗುಂದಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಹಿರಿಯ ಮುಖಂಡರಾದ ಶ್ರೀಕಾಂತ್ ಡಿ ಶೆಟ್ಟಿ ಅವರ 80ನೇ ಜನ್ಮದಿನದ ಸಂಭ್ರಮ ಕಾರ್ಯಕ್ರಮದಲ್ಲಿ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಪಾಲ್ಗೊಂಡರು. ಶಾಸಕರು ತಮ್ಮ ರಾಜಕೀಯ ಗುರುಗಳಾದ ಶ್ರೀಕಾಂತ್ ಶೆಟ್ಟಿ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಶಾಸಕರ ಧರ್ಮಪತ್ನಿ ವನಜಾಕ್ಷಿ ಹೆಬ್ಬಾರ್ ಸೇರಿದಂತೆ ಪ್ರಮುಖರು, ಕುಟುಂಬಸ್ಥರು ಉಪಸ್ಥಿತರಿದ್ದರು. ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯಾ ಅವರ ಅಧ್ಯಕ್ಷತೆಯಲ್ಲಿ ಪರಿಶಿಷ್ಟ ಜಾತಿ ಉಪಯೋಜನೆ ಮತ್ತು ಗಿರಿಜನ ಉಪಯೋಜನೆ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆಯು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಂಗಳವಾರ ನಡೆಯಿತು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ದಿಲೀಶ್ ಶಶಿ, ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಉಮೇಶ್ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು. ಭಾರತೀಯ ಪರಂಪರೆಯಲ್ಲಿ ಕೃಷಿ ಕೇವಲ ಉದ್ಯೋಗವಲ್ಲ, ಅದೊಂದು ಸಂಸ್ಕಾರ. ಇಂದಿನ ಯುವ ಪೀಳಿಗೆ ಕೃಷಿಯಿಂದ ದೂರ ಸರಿಯುತ್ತಿರುವ ಕಾಲಘಟ್ಟದಲ್ಲಿ ಮಠ ಮಾನ್ಯಗಳು ಕೃಷಿ ಜಯಂತಿಯಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿರುವುದು ಅತ್ಯಂತ ಸಂತೋಷದ ಸಂಗತಿ ಎಂದು ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ಟಿ ನಾಯ್ಕ ಅವರು ತಿಳಿಸಿದರು. ಅವರು ಬುಧವಾರ ಸೋಂದಾ ಶ್ರೀ ಸ್ವರ್ಣವಲ್ಲಿ ಮಹಾಸಂಸ್ಥಾನ ಮಠದಲ್ಲಿ 18ನೇ ಕೃಷಿ ಜಯಂತಿ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡುತ್ತಾ ಕೃಷಿ ಮತ್ತು ಪರಿಸರ ಸಂರಕ್ಷಣೆಯಲ್ಲಿ ಶ್ರೀಗಳವರ ದೂರದೃಷ್ಟಿಯನ್ನು ಶಾಸಕರು ಸ್ಮರಿಸಿದರು. ಅಲ್ಲದೆ ರೈತ ದೇಶದ ಬೆನ್ನೆಲುಬು ಎಂಬ ಮಾತು ಕೇವಲ ಘೋಷಣೆಯಾಗಬಾರದು. ರೈತರಿಗೆ ಆರ್ಥಿಕ ಭದ್ರತೆ ನೀಡುವ ಜೊತೆಗೆ ಅವರಿಗೆ ಸಮಾಜದಲ್ಲಿ ಗೌರವಯುತ ಸ್ಥಾನಮಾನ ಸಿಗಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಧಾರ್ಮಿಕ ಸಂಸ್ಥೆಗಳು ಕೈಜೋಡಿಸಿ ಕೆಲಸ ಮಾಡಬೇಕಿದೆ ಎಂದರು. ಕೃಷಿ ಕ್ಷೇತ್ರವು ಸವಾಲುಗಳನ್ನು ಎದುರಿಸುತ್ತಿರುವ ಈ ಸಮಯದಲ್ಲಿ ಸ್ವರ್ಣವಲ್ಲಿ ಶ್ರೀಗಳ ಮಾರ್ಗದರ್ಶನವು ರೈತ ಸಮುದಾಯಕ್ಕೆ ಹೊಸ ಚೈತನ್ಯ ನೀಡುತ್ತಿದೆ ಎಂದು ಅಭಿಪ್ರಾಯಪಟ್ಟರು. ಬೆಕ್ಕಿನ ಕಲ್ಮಠದ ಡಾ ಮಲ್ಲಿಕಾರ್ಜುನ ಮರುಘರಾಘವೇಂದ್ರ ಸ್ವಾಮಿಗಳು 18ನೇ ಕೃಷಿ ಜಯಂತಿಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೃಷಿ ಜೀವನದಲ್ಲಿ ನೈತಿಕತೆ ಮತ್ತು ತಾಳ್ಮೆಯ ಮಹತ್ವದ ಬಗ್ಗೆ ಆಶೀರ್ವಚನ ನುಡಿದರು. ಕಾರ್ಯಕ್ರಮದಲ್ಲಿ ಕೃಷಿ ತಜ್ಞರು, ಶ್ರೀಮಠದ ಪದಾಧಿಕಾರಿಗಳು ಹಾಗೂ ನೂರಾರು ಸಂಖ್ಯೆಯಲ್ಲಿ ರೈತರು ಭಾಗವಹಿಸಿದ್ದರು. ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಬಳಕೆ ಮತ್ತು ಸರಬರಾಜು ತಡೆಯಲು ಅನುಮಾನಾಸ್ಪದವಾಗಿ ಕಂಡುಬರುವ ಹೋಮ್ ಸ್ಟೇಗಳು ಮತ್ತು ರೆಸಾರ್ಟ್ಗಳಲ್ಲಿ ಅನಿರೀಕ್ಷಿತ ತಪಾಸಣೆಗಳನ್ನು ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯಾ ಸೂಚನೆ ನೀಡಿದರು. ಅವರು ಮಂಗಳವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಎನ್ಕಾರ್ಡ್ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮಾದಕ ವಸ್ತುಗಳ ಸೇವನೆ ಕುರಿತಂತೆ ಪೊಲೀಸ್ ಇಲಾಖೆಯಲ್ಲಿ ದಾಖಲಾಗುವ ಪ್ರಕರಣಗಳಲ್ಲಿ 18ರಿಂದ 35 ವಯೋಮಿತಿಯ ಯುವ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ದುಶ್ಚಟಕ್ಕೆ ಬಲಿಯಾಗುತ್ತಿರುವುದು ಕಂಡು ಬರುತ್ತಿದ್ದು, ಜಿಲ್ಲೆಯ ಎಲ್ಲಾ ಕಾಲೇಜುಗಳಲ್ಲಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತಂತೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸಂಖ್ಯೆಯ ಅರಿವು ಕಾರ್ಯಕ್ರಮಗಳನ್ನು ಆಯೋಜಿಸುವಂತೆ ತಿಳಿಸಿದರು. ಜಿಲ್ಲೆಯ ಎಲ್ಲ ಮೆಡಿಕಲ್ ಶಾಪ್ಗಳಲ್ಲಿ ವೈದ್ಯರ ಸಲಹಾ ಚೀಟಿ ಇಲ್ಲದೆ ಔಷಧಿಗಳನ್ನು ಸರಬರಾಜು ಮಾಡದಂತೆ ಸೂಚನೆ ನೀಡುವಂತೆ ಮತ್ತು ಈ ಕುರಿತು ಮೆಡಿಕಲ್ ಶಾಪ್ಗಳಲ್ಲಿ ಭಿತ್ತಿಪತ್ರ ಅಳವಡಿಸುವ ಕುರಿತು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಔಷಧ ನಿಯಂತ್ರಕರಿಗೆ ಸೂಚಿಸಿದ ಜಿಲ್ಲಾಧಿಕಾರಿಗಳು, ಸಲಹಾ ಚೀಟಿ ಇಲ್ಲದೆ ಔಷಧ ವಿತರಿಸುವ ಶಾಪ್ಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು. ಮಾದಕ ವಸ್ತುಗಳ ಸಂಗ್ರಹ, ಬಳಕೆ, ಸರಬರಾಜು ಕುರಿತಂತೆ ಮಾಹಿತಿ ನೀಡಲು ರಚಿಸಿರುವ ಡ್ರಗ್ ಫ್ರೀ ಕರ್ನಾಟಕ ಮೊಬೈಲ್ ಅಪ್ಲಿಕೇಶನ್ ಬಳಕೆ ಮತ್ತು ಇದರ ಉಪಯೋಗದ ಕುರಿತಂತೆ ಸಾರ್ವಜನಿಕರಲ್ಲಿ ಹೆಚ್ಚಿನ ಅರಿವು ಮೂಡಿಸುವಂತೆ ಪೊಲೀಸ್ ಇಲಾಖೆಗೆ ಸೂಚಿಸಿದ ಅವರು, ಎನ್ಕಾರ್ಡ್ ಸಮಿತಿಯ ಎಲ್ಲ ಸದಸ್ಯರು ಪ್ರತಿ ತಿಂಗಳು ತಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ಕೈಗೊಂಡ ತಪಾಸಣೆಯ ಕುರಿತ ಪ್ರಗತಿ ವರದಿಯನ್ನು ಕಡ್ಡಾಯವಾಗಿ ಸಲ್ಲಿಸುವಂತೆ ನಿರ್ದೇಶಿಸಿದರು. ಜಿಲ್ಲೆಯಲ್ಲಿ 2026ರಲ್ಲಿ ಇದುವರೆಗೆ ಮಾದಕ ವಸ್ತು ಸರಬರಾಜಿನ 8 ಪ್ರಕರಣಗಳಲ್ಲಿ 14 ಮಂದಿಯನ್ನು ಬಂಧಿಸಿ 1,40,500 ಮೌಲ್ಯದ ಗಾಂಜಾ ವಶಪಡಿಸಿಕೊಂಡಿದ್ದು, ಮಾದಕ ವಸ್ತು ಸೇವನೆಯ 97 ಪ್ರಕರಣಗಳಲ್ಲಿ 112 ಮಂದಿಯನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ತಿಳಿಸಿದರು. ಸಭೆಯಲ್ಲಿ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಬಂದರು ಮೀನುಗಾರಿಕೆ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಉತ್ತರ ಕನ್ನಡ ಜಿಲ್ಲಾ ವ್ಯಾಪ್ತಿಯ ಲೋಕೋಪಯೋಗಿ ಇಲಾಖೆಯ 2 ವಿಭಾಗಗಳ ಕುರಿತಂತೆ ದೂರುಗಳ ಹಿನ್ನೆಲೆಯಲ್ಲಿ ನಿನ್ನೆ ದಿನಾಂಕ 28ರಂದು ಬೆಳಗಿನಿಂದ ತಡರಾತ್ರಿಯವರೆಗೂ ಲೋಕಾಯುಕ್ತ ಪೊಲೀಸರ ತಂಡ ಪರಿಶೀಲನೆ ನಡೆಸಿರುವ ಬಗ್ಗೆ ತಿಳಿದುಬಂದಿದೆ. ಶಿರಸಿ ಹಾಗೂ ಕಾರವಾರ ವಿಭಾಗ ಕಚೇರಿಗಳಲ್ಲಿ ಏಕಕಾಲದಲ್ಲಿ ನಡೆದ ಈ ಪರಿಶೀಲನೆ ಕಾರ್ಯದಲ್ಲಿ ಹಲವಾರು ಕಡತಗಳನ್ನು ಲೋಕಾಯುಕ್ತ ಪೊಲೀಸರು ಪರಿಶೀಲನೆ ನಡೆಸಿದರು ಎಂದು ತಿಳಿದುಬಂದಿದೆ. ಶಿರಸಿ ವಿಭಾಗದ ಇಇ ಎಸ್ಎನ್ ಸಿದ್ದಾಪುರ ಆಗಿದ್ದರೆ, ಕಾರವಾರದಲ್ಲಿ ಈ ಹಿಂದೆ ಶಿರಸಿಯಲ್ಲಿ ಇಇ ಆಗಿದ್ದ ಮಲ್ಲಿಕಾರ್ಜುನ್ ಇಇ ಆಗಿದ್ದಾರೆ. ಲಭ್ಯವಿರುವ ಮಾಹಿತಿಯಂತೆ ಟೆಂಡರ್ ಅಸಮರ್ಪಕ ನಿರ್ವಹಣೆ,
ಸೀನಿಯಾರಿಟಿ ರಹಿತ ಬಿಲ್ ಬಡಾವಣೆ, ಕಳಪೆ ಕಾಮಗಾರಿ ಕುರಿತು ದೂರುಗಳ ಹಿನ್ನೆಲೆಯಲ್ಲಿ ಈ ಪರಿಶೀಲನಾ ಕಾರ್ಯ ನಡೆದಿದೆ ಎಂದು ಹೇಳಲಾಗುತ್ತಿದೆ. ಸದ್ಯ ಕಾರವಾರದಲ್ಲಿ ಇಇ ಆಗಿರುವ ಮಲ್ಲಿಕಾರ್ಜುನ್ ಶಿರಸಿ ವಿಭಾಗದಲ್ಲಿದ್ದಾಗ ಯಾರು ಪರ್ಸೆಂಟೇಜ್ ಹೆಚ್ಚು ನೀಡುತ್ತಾರೋ ಆ ಗುತ್ತಿಗೆದಾರರಿಗೆ ಸೀನಿಯಾರಿಟಿ ಇಲ್ಲದಿದ್ದರೂ ಬಿಲ್ ಮಂಜೂರು ಮಾಡಿರುವುದು ಬಹಿರಂಗ ರಹಸ್ಯ. ಮೂಲಗಳ ಪ್ರಕಾರ ಲೋಕಾಯುಕ್ತ ಅಧಿಕಾರಿಗಳು 2022ರಿಂದ ಇಲ್ಲಿಯವರೆಗಿನ ದಾಖಲೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದಿದ್ದಾರೆ ಎನ್ನಲಾಗುತ್ತಿದೆ. ಈ ನಡುವೆ ಸರಿಯಾದ ರೀತಿಯಲ್ಲಿ ತನಿಖೆ ನಡೆದರೆ ಮಲ್ಲಿಕಾರ್ಜುನ ಶಿರಸಿಯಲ್ಲಿ ಇಇ ಆಗಿದ್ದ ಅವಧಿಯಲ್ಲಿನ ಭ್ರಷ್ಟಕೋಪಗಳನ್ನು ಹೊರಬರುವುದರಲ್ಲಿ ಸಂದೇಹವೇ ಇಲ್ಲ ಎಂಬ ಮಾತುಗಳು ಕೇಳಿಬರುತ್ತಲಿವೆ. ವಿಶೇಷವಾಗಿ ಯಲ್ಲಾಪುರ, ಮುಂಡಗೋಡ, ಹಳಿಯಾಳಗಳ ಉಪವಿಭಾಗಗಳಲ್ಲಿ ಬೇಲಿಯೇ ಎದ್ದು ಹೊಲ ಮೇಯ್ದ ಉದಾಹರಣೆಗಳು ಇವೆ. ಕೇವಲ ಇಲ್ಲಿನ ಪ್ರವಾಸಿ ಮಂದಿರಗಳ ಹೆಸರಿನಲ್ಲಿ ಇಲ್ಲಿ ಲೂಟಿ ಹೊಡೆದಿರುವ ಹಣ ಎಷ್ಟು ಎಂಬುದರ ಬಗ್ಗೆ ತಕ್ಷಣ ತನಿಖೆಯಾಗಬೇಕಿದೆ. ಅಲ್ಲದೆ ಸದ್ಯ ಶಿರಸಿಯಲ್ಲಿ ಇಇ ಆಗಿರುವ ಎಸ್ಎನ್ ಸಿದ್ದಾಪುರ ಕೂಡ ಎಲ್ಲಿ ಬದಲಾವಣೆ ತಂದಿಲ್ಲ. ಹಳೆಯ ವ್ಯವಸ್ಥೆಯೇ ಇಲ್ಲಿ ಮುಂದುವರೆದಿದೆ. ಈಗಾಗಲೇ ಇಲ್ಲಿ ಶಿವಪ್ರಸಾದ್ ಎಂಬ ಅಧಿಕಾರಿ ಎಒ ಆಗಿದ್ದಾರೆ ಎಂದು ತಿಳಿದುಬಂದಿದೆ. ಇಲ್ಲಿ ಪಿಡಬ್ಲ್ಯೂಡಿ ಇಲಾಖೆಯ ಸಮಸ್ತ ಬಾರಬಾನಗಡಿಯಲ್ಲಿ ಇಲ್ಲಿ ಕಾರ್ಯನಿರ್ವಹಿಸುವ ಇಒಗಳ ಪಾತ್ರ ಗಣನೀಯವಾಗಿರುತ್ತದೆ. ಮಾರ್ಚ್-ಏಪ್ರಿಲ್ ತಿಂಗಳಲ್ಲಿ ಹಬ್ಬ ಆಚರಿಸುವ ಇಲ್ಲಿನ ಭ್ರಷ್ಟರುಗಳ ಕೋಡುಗಳನ್ನು ದಕ್ಷ ತನಿಖೆ ಮಾತ್ರದಿಂದ ಒಡೆದುಹಾಕಲು ಸಾಧ್ಯವಿದೆ. ನಾಡದೇವಿ ಶಿರಸಿಯ ಶ್ರೀ ಮಾರಿಕಾಂಬ ದೇವಾಲಯದಲ್ಲಿ ನಡೆದ ಸಾಮೂಹಿಕ ವಿವಾಹದಲ್ಲಿ ಶಿರಸಿ ತಾಲೂಕಿನ ಯಡಳ್ಳಿಯ ದೀಪಕ್ ಶೆಟ್ಟಿಯವರು ರಾಮನಬೈಲ್ನ ಪೂಜಾ ನಾಯ್ಕ ಅವರೊಂದಿಗೆ, ಗಣೇಶನಗರದ ವೀರಣ್ಣ ಬೋವಿವಡ್ಡಾರಿಯವರು ಹಾನಗಲ್ ತಾಲೂಕಿನ ರೇಣುಕಾ ಗುರುಣ್ಣನವರೊಂದಿಗೆ, ಬೈರುಂಬೆಯ ಸಂತೋಷ್ ಮುಕ್ರಿಯವರು ಕಾರೆಕೊಪ್ಪದ ಮಮತಾ ಮುಕ್ರಿಯವರೊಂದಿಗೆ, ಸಿದ್ದಾಪುರ ತಾಲೂಕಿನ ಭರತ್ ಹಸ್ಲಾರಿಯವರು ಸಿದ್ದಾಪುರ ತಾಲೂಕಿನ ಆಲಳ್ಳಿ ತಾರಗೋಡು ಗ್ರಾಮದ ನಾಗರತ್ನ ಹಸ್ಲಾರಿಯವರೊಂದಿಗೆ, ಸಿದ್ದಾಪುರ ತಾಲೂಕಿನ ಲೋಕೇಶ್ ಹಸ್ಲಾರಿಯವರು ಸಿದ್ದಾಪುರ ತಾಲೂಕಿನ ಲಕ್ಷ್ಮೀ ಹಸ್ಲಾರಿಯವರೊಂದಿಗೆ, ಶಿರಸಿ ತಾಲೂಕಿನ ಹುಲೇಕಲ್ನ ಲೋಹಿತ ಅಶ್ವನೇತ್ರಿಕರಿಯವರು ಹುಬ್ಬಳ್ಳಿ ಕುರುಡಿಕೆರೆಯ ಪವಿತ್ರ ಗುಡಿಯವರೊಂದಿಗೆ ಹಾಗೂ ಯಲ್ಲಾಪುರ ತಾಲೂಕಿನ ಮಂಜುನಾಥ್ ಶೆಟ್ಟಿಯವರು ಹಾಸಣಗಿಯ ಶಾರದಾ ಮೊಗೇರವರೊಂದಿಗೆ ಪರಸ್ಪರ ಹಾರ ಬದಲಾಯಿಸಿಕೊಂಡರು. ಇದಕ್ಕೆ ಧರ್ಮದರ್ಶಿ ಮಂಡಳಿ ಅಧ್ಯಕ್ಷರಾದ ರವಿ ನಾಯ್ಕ್, ಉಪಾಧ್ಯಕ್ಷರಾದ ಸುದೇಶ್ ಜೋಗ್ಲೇಕರ್, ಧರ್ಮದರ್ಶಿಗಳಾದ ಸುಧೀರ್ ಹಂದ್ರಾಳ್, ಎಸ್ಪಿ ಶೆಟ್ಟಿ, ವತ್ಸಲ ಹೆಗಡೆ ಇತರರು ಸಾಕ್ಷಿಯಾದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿಯ ಬಂಧನ. ಸ್ಟೆಮ್ ಲ್ಯಾಬ್ ಬಳಕೆಯಿಂದ ವಿದ್ಯಾರ್ಥಿಗಳ ಕೌಶಲ್ಯ ಹೆಚ್ಚಿಸಲು ಸಾಧ್ಯ, ಸಚಿವ ಮಧು ಬಂಗಾರಪ್ಪ. ಕಾಡುಕೋಣ ಬೇಟೆಯಾಡಿದ ಓರ್ವ ಆರೋಪಿಯ ಬಂಧನ, 4 ಪರಾರಿ. ಹಿರಿಯ ಮುಖಂಡರಾದ ಶ್ರೀಕಾಂತ್ ಡಿ ಶೆಟ್ಟಿಯವರ 80ನೇ ಜನ್ಮದಿನದ ಸಂಭ್ರಮ ಕಾರ್ಯಕ್ರಮದಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಭಾಗಿ. ಗಿರಿಜನ ಉಪಯೋಜನೆ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ, ಜಿಲ್ಲಾಧಿಕಾರಿ. ಕೃಷಿ ಕೇವಲ ಉದ್ಯೋಗವಲ್ಲ, ಅದೊಂದು ಸಂಸ್ಕಾರ, ಶಾಸಕ ಭೀಮಣ್ಣ ನಾಯ್ಕ್. ಮಾದಕ ವಸ್ತು ಬಳಕೆ ತಡೆದರೆ ಅನಿರೀಕ್ಷಿತ ತಪಾಸಣೆ ಕೈಗೊಳ್ಳಿ, ಜಿಲ್ಲಾಧಿಕಾರಿ. ಲೋಕಾಯುಕ್ತ ಪೊಲೀಸರಿಂದ ಶಿರಸಿ ಕಾರವಾರ ಲೋಕೋಪಯೋಗಿ ವಿಭಾಗದಲ್ಲಿ ಏಕಕಾಲದಲ್ಲಿ ದಾಖಲೆಗಳ ಪರಿಶೀಲನೆ. ಇಡೀ ದಿನ ತಡರಾತ್ರಿಯವರೆಗೂ ನಡೆದ ದಾಖಲೆ ಪರಿಶೀಲನೆ. ನಾಡದೇವಿಯ ಸನ್ನಿಧಿಯಲ್ಲಿ ನಡೆದ ಸಾಮೂಹಿಕ ವಿವಾಹ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.